ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಪಾದಪುಷ್ಪ 8. ಹೊಳಲ್ಕೆರೆಯಲ್ಲಿ ಶರನ್ನವರಾತ್ರಿ ಆಚರಣೆ ಮತ್ತು ಭಕ್ತಿ ಮಾರ್ಗ ಬೋಧನೆ. ಮಕ್ಕಳೇ, ಈ ದಿನ ಗುರುಗಳು ಬೇರೆ ಕಡೆಗೆ ಹೋಗಿ ಸತ್ಸಂಗ ಮಾಡಿರುವ ಬಗ್ಗೆ ವಿಚಾರವನ್ನು ತಿಳಿಸುತ್ತೇನೆ. ಬೇಗ ಬನ್ನಿ. ಸದ್ಗುರು ಆಶ್ರಮ ಹೊಳಲ್ಕೆರೆಯಲ್ಲಿ ನಡೆದ ಸತ್ಸಂಗ ದಿನಾಂಕ 18-10-2007 ಮಧ್ಯಾಹ್ನ 1:30. ಶ್ರೀಕಾಂತ ಗುರುಗಳ ಆಶೀರ್ವಚನ. ಶಂಕರಲಿಂಗರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಅವರೇನು ನುಡಿಸುತ್ತಾರೋ ಅದನ್ನು ಹೇಳ್ತೀನಿ. ಈ ಹೊಳಲ್ಕೆರೆಯಲ್ಲಿ ಸದ್ಗುರು ಸೇವಾಶ್ರಮ ಅಂತ ಯಾಕೆ ಮಾಡಿದ್ದು ಅಂದ್ರೆ, ನುಲೇನೂರಿನಲ್ಲಿ ಅಪ್ಪ ಇದ್ರು, ಹಾಗೆ ಹೊಳಲ್ಕೆರೆಯಲ್ಲೂ ಸಹ ಇದ್ರು. ಮೊನ್ನೆ 1 ವರ್ಷದಲ್ಲಿ ರಘುನಂದನ್ ಅನ್ನೋರು ಪ್ರಶ್ನೆ ಕೇಳಿದ್ರು, ನುಲೇನೂರಿನಲ್ಲಿ ದತ್ತರಾಜ ಯೋಗೀಂದ್ರರ ತಪಸ್ಸಿನ ಶಕ್ತಿ ಹಾಗೆಯೇ ಇದೆ ಅಂತ. ಆಗ ಶ್ರೀಕಾಂತ ಗುರುಗಳು, ಹೌದು, ಆ ಶಕ್ತಿ ಅಲ್ಲಿ ಇದೆ ಎಂದರು. ನಂತರ ಅಪ್ಪ ನಿರಂಜನನಿಗೆ ಗಣಪತಿ ದೇವಸ್ಥಾನದ ಹಿಂದೆ ಜಾಗ ಇದೆ, ಅಲ್ಲಿ ಆಶ್ರಮ ಮಾಡೋಣ. ನವರಾತ್ರಿಯನ್ನು ಅಪ್ಪ ಇಲ್ಲೇ ಮಾಡ್ತಿದ್ದರಂತೆ. ಅದಕ್ಕೆ ಹೊಳಲ್ಕೆರೆಯಲ್ಲಿ ಶರನ್ನವರಾತ್ರಿ ಆಚರಣೆ ಮಾಡೋಣ. 9 ದಿನಗಳು ದೇವಿಯನ್ನು ಕೂರಿಸಿ ಆಚರಣೆ ಮಾಡಬೇಕು. ಗುರುಗಳ ಜೊತೆಗೆ ದೇವಿ ಸಹ ಇರ್ತಾಳೆ. ಸದ್ಗುರು ಯಾವ ತರ ಸಿಗ್ತಾನೆ, ಸಿಕ್ಕಾಗ ಅವನ ಜೊತೆಗೆ ಹೇಗೆ ಇರಬೇಕು, ಅವನ ಜೊತೆ ಇರ್ಲಿಕ್ಕೆ ಪುಣ್ಯ ಇರಬೇಕು, ಜೊತೆಗೆ ಶ್ರದ್ಧೆ, ಭಕ್ತಿ ಹಾಗೂ ದೃಢತೆ ಇರಬೇಕು. ಸದ್ಗುರು ದೊರೆಯುವುದು ಅಪರೂಪ. 5,000, 10,000 ಅಂತ ಎಣಿಕೆ ಮಾಡಬಾರದು. ಅಂತಹ ಪೂಜೆ ಬೇಕಾಗಿಯೇ ಇಲ್ಲ. ಆದರೆ ಸದ್ಗುರುವಿನ ಪೂಜೆಯನ್ನು ಸದಾಕಾಲ ಮಾಡಬೇಕು. ಸರ್ವಾಂತರ್ಯಾಮಿ ಆತ, ಎಲ್ಲ ಕಡೆಯೂ ಇದ್ದಾನೆ. ಅವನು ಇದ್ದೇ ಇರ್ತಾನೆ. ಅವನು ಕಾಣಲ್ಲ, ಕಾಣಿಸಿದ್ರೆ ಅವನನ್ನು ಕೇಳ್ತೀವಿ. ಆದರೆ ಸತ್ಯವಾಗಿಯೂ ಅವನ ಸಂಕಲ್ಪ ನಮಗೆ ಸಿಗುತ್ತೆ. ಅವನು ದಯಾಮಯ, ಕರುಣಾಮಯ, ಪ್ರೇಮಮಯ, ಈ 3 ಗುಣಗಳನ್ನು ಹೊಂದಿರುತ್ತಾನೆ. ಸದ್ಗುರು ದೊರೆತರೆ ಜನ್ಮ ಪಾವನ. ಅವನನ್ನು ತೊರೆಯಬಾರದು. ಸದ್ಗುರು ಬಂದ ಅಂದ್ರೆ ಕಷ್ಟ ಬಗೆಹರಿಯುತ್ತೆ. ಸದಾ ಗುರುವಿನ ಸ್ಮರಣೆ ಮಾಡುತ್ತಾ ನಿರಂತರವಾಗಿ ಅವನ ನೆನಪಲ್ಲೇ ಕಾಲ ಕಳೆಯಿರಿ. ಜೈ ಗುರುದೇವದತ್ತ. ದಿನಾಂಕ 28-10-2007 ಚಂದ್ರಶೇಖರ್ ಎಂಬ ಗುರುಭಕ್ತರ ಮನೆ ಆರನಕಟ್ಟೆಯಲ್ಲಿ ನಡೆದ ಸತ್ಸಂಗ. ವೇಳೆ ಮಧ್ಯಾಹ್ನ 12:40. ಶಾರದಾ ಆಶ್ರಮ, ಹಿರಿಯೂರಿನ ಶಾರದಾ ಆಶ್ರಮ ಮಾತಾಜಿಯವರು ನೀಡಿದ ಸತ್ಸಂಗ. ಮನುಷ್ಯತ್ವ, ದೇವರ ಬಗ್ಗೆ ತಿಳಿಯುವ ಜಿಜ್ಞಾಸೆ, ಸಂಸ್ಕಾರ, ಮಹಾಪುರುಷರ ಆಶ್ರಯ ಇದ್ದರೆ ದೈವದ ಬಗ್ಗೆ ತಿಳುವಳಿಕೆ ಉಂಟಾಗುತ್ತದೆ. ಸಾಧು ಸಂತರ ಸಂಘ, ಸಾಧನಾ ಮಾರ್ಗ ಅವಲಂಬಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ರಾಮಕೃಷ್ಣ ಪರಮಹಂಸರು ಕಾಳಿಯನ್ನು ಅತ್ತೂ ಕರೆದು ಸಾಕ್ಷಾತ್ಕಾರ ಮಾಡಿಕೊಂಡರು. ನೀನಿದ್ದೆಯಾದರೆ ನನಗೆ ಕಾಣಲೇಬೇಕು ಎಂದು ತೀವ್ರ ವ್ಯಾಕುಲತೆಯಿಂದ ತಾಯಿಯನ್ನು ಕರೆದು ಆಕೆಯನ್ನು ಹಾಗೆ ಕಾಣುತ್ತಾರೆ. ಕಂಡರೂ ಸಹ ಅವರು ಸಾಧನೆ ಮುಂದುವರೆಸಿ ಕಾಳಿಯೊಡನೆ ನಿರಂತರವಾಗಿ ಮಾತನಾಡುವ ಶಕ್ತಿಯನ್ನು ಪಡೆದುಕೊಂಡರು. ನರೇಂದ್ರರು ದೇವರಿದ್ದಾನೆ ಅನ್ನುವುದೇ ಆದರೆ ನಾನು ನೋಡಲೇಬೇಕು ಎಂದು ಹುಡುಕುತ್ತಾ ಹೊರಟರು. ರಾಮಕೃಷ್ಣರನ್ನು ಕೇಳಿದಾಗ, ಹೌದು, ನಾನು ದೇವರನ್ನು ನೋಡಿದ್ದೇನೆ, ಮಾತನಾಡಿದ್ದೇನೆ, ನಿನಗೂ ಬೇಕಾದ್ರೆ ತೋರಿಸಿಕೊಡುತ್ತೇನೆ. ಆದರೆ ಭಗವಂತ ಬೇಕು ಅಂತ ಅಳುವವರು ಯಾರು ಇದ್ದಾರೆ? 3 ದಿನ ನಿರಂತರವಾಗಿ ಅತ್ತರೆ ದೇವರು ಕಾಣುತ್ತಾನೆ. ಲೌಕಿಕ ಜೀವನ ಅಷ್ಟೇ ಅಲ್ಲ, ಪಡೆಯುವುದು ಬಹಳ ಇದೆ. ಭಗವಂತನ ಸಾಕ್ಷಾತ್ಕಾರ ನಮ್ಮ ಗುರಿ. ಸಂಸಾರಿಗಳು ಒಂದು ಕೈಯಲ್ಲಿ ಸಂಸಾರ, ಇನ್ನೊಂದು ಕೈಯಲ್ಲಿ ಭಗವಂತ. ಸಾಧನಾ ಮಗ್ನರಾಗಿ ಕಂಡುಕೋಬೇಕು. ಮನಸ್ಸಿಟ್ಟು ಧೈರ್ಯದಿಂದ ಸಾಧನೆ ಮಾಡೋದು ಎಂದು ಹೇಳಿ ಅಮೃತವಾಣಿಯನ್ನು ನೀಡಿದರು.
ಶ್ರೀಕಾಂತ ಗುರೂಜಿಯವರು ಶ್ರೀ 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 ಶಂಕರಲಿಂಗರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಅವರು ನುಡಿಸಿದ ನುಡಿಗಳನ್ನು ನುಡಿಯುತ್ತಾ ಹೋದರು. ಸುಬೋಧಾನಂದ ಸ್ವಾಮೀಜಿಗಳಿಗೆ, ಶಾರದಾ ಮಾತೆಗೆ ನಮಿಸುತ್ತಾ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ನಿಮಗೆ ದರ್ಶನ ನೀಡಿ ಹಿತವಚನ ನೀಡಲು ಬಂದಿದ್ದೇವೆ. ಚಂದ್ರಶೇಖರ್ ಅವರನ್ನು ಸುಬೋಧಾನಂದರ ಆಶ್ರಮದಲ್ಲಿ ಆಧ್ಯಾತ್ಮ ವಿಚಾರ ಮಾಡುವಾಗ ಭೇಟಿಯಾಗಿದ್ದೆವು. ಆಗ ನಮ್ಮ ಮನೆಗೆ ಬರಲು ಕೇಳಿಕೊಂಡಿದ್ದರು. ಆದ್ದರಿಂದ ಈ ದಿನ ನಿಮ್ಮ ಊರಿಗೆ ಬಂದಿದ್ದೇವೆ. ಈ ಮನೆಯಲ್ಲಿ ತಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷವಾಗಿದೆ. ನೀವೆಲ್ಲ ಹೊಸ ಜನರು. ತತ್ ಬ್ರಹ್ಮ ಅಂದರೆ ನಿಮಗೆ ತಿಳಿಯೋದು ಕಷ್ಟ. ಮೊದಲನೇ ಮೆಟ್ಟಿಲು ಭಕ್ತಿ. ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದರೆ ಒಬ್ಬ ಗುರುವನ್ನು ನಂಬಿ ನಂತರ ಬಿಡಬಾರದು. ಜಪ ತಪ ಮಾಡಿ, ಆದ್ರೆ ಯಾವತ್ತೂ ಮೂಲ ಗುರುವನ್ನು ಬಿಡಬಾರದು. ನಿಮ್ಮೊಳಗಿನ ಕಷ್ಟ, ಸುಖ, ತೊಂದರೆಯನ್ನು ಗುರು ಸರಿ ಮಾಡ್ತಾ ಇರ್ತಾನೆ. ಅವನು ಸಾವಿರಾರು ಕಷ್ಟವನ್ನು ಕೊಡಲಿ, ಸುಖವನ್ನೇ ಕೊಡಲಿ, ಅದು ಪರೀಕ್ಷೆ ಮಾತ್ರ. ನೀನು ಇದ್ದೀಯಪ್ಪ, ನೀನಿಲ್ಲದೆ ನಾನಿಲ್ಲ ಅಂತ ಅಂದಾಗ ಕಷ್ಟದಿಂದ ಪಾರು ಮಾಡುತ್ತಾನೆ. ಬೇರೆಯವರಲ್ಲೂ ಸಹ ಅವರನ್ನೇ ಕಾಣಬೇಕು. ಸಾಧನೆಯಲ್ಲಿ ಮುಂದೆ ಹೋಗಬೇಕು ಅಂದ್ರೆ ಮೂಲ ಗುರುವಿನ ಕೃಪೆ ಬೇಕೇ ಬೇಕು. ಭಕ್ತಿ ಸಾಧನೆ ಮಾರ್ಗಗಳು ಯಾವುವು? ಭಕ್ತಿ ಮಾರ್ಗದ 6 ವಿಧಗಳು ಭಜನೆ, ಜಪ, ಸತ್ಸಂಗ, ಧ್ಯಾನ, ಗುರು ಸನ್ನಿಧಿ, ತಾನೇ ಗುರು ಆಗುವುದು. ಜಪ ಧ್ಯಾನದಲ್ಲಿ ನೆಮ್ಮದಿ, ಶಾಂತಿ ಸಾಧನೆ ಆಗುತ್ತೆ. 5 ನಿಮಿಷ, 5 ಗಂಟೆ, 5 ದಿನ ಆಗಬಹುದು. ಆದರೆ ಪವರ್ಫುಲ್ ಆಗಿ ಮಾಡಬೇಕು. ಯಾವುದೇ ಯೋಚನೆ ಇರಬಾರದು. ಸದ್ಗುರು ಅಂದರೆ ಯಾರು? ಅವನನ್ನು ಕಾಣೋದು ಹೇಗೆ? ಜ್ಞಾನಿಯೂ ಆಗಿ ಗುರುವೂ ಆಗಿ ಇರುವವನು ಸದ್ಗುರು. ಅವರನ್ನು ಸದ್ಗುರು ಅಂತಾರೆ. ಆ ಸದ್ಗುರು ಅಂದರೆ ಅಂತಿಮ ಹಂತ. ಎಲ್ಲಾ ಮಿತಿಗಳನ್ನು ದಾಟಿರುತ್ತಾರೆ. 100 ಕೋಟಿ ಕೊಟ್ಟರೂ ಸಿಗದೇ ಇರೋದು. ಅದಾಗೇ ಬಂದಾಗ ತಗೋಬೇಕು ಅಷ್ಟೆ. ಯಾವುದನ್ನೂ ಏನನ್ನೂ ಬಯಸದೇ ಇರುವುದು. ಗುರುವನ್ನು ಹುಡುಕಲು ಸಾಧ್ಯವಿಲ್ಲ, ಪಡೆಯಲೂ ಸಾಧ್ಯವಿಲ್ಲ. ಸಿಕ್ಕಾಗ ತೊರೆಯಬಾರದು. ಭದ್ರವಾಗಿ ಹಿಡಿದುಕೊಂಡು ನಂಬಿ ದೃಢತೆಯಿಂದ ಇರಬೇಕು. ಸದ್ಗುರು ಲೋಕ ಕಲ್ಯಾಣಕ್ಕಾಗಿ ಬಂದವನಾಗಿರ್ತಾನೆ. ತತ್ ಬ್ರಹ್ಮ ಅಥವಾ ತತ್ ಬ್ರಹ್ಮ, ತಾನೇ ಬ್ರಹ್ಮ. ನನ್ನೊಳಗಿರುವುದು ಬ್ರಹ್ಮ ಗೊತ್ತಾದರೆ ಅಹಂ ಉಂಟಾಗುತ್ತೆ. ಈ ಭಾವನೆ ಉಂಟಾಗಬಾರದು. ಇಲ್ಲಿರೋದು ಎಲ್ಲ ಬ್ರಹ್ಮ ಸ್ವರೂಪಾನೇ. ಮರ, ಕಲ್ಲು, ಬೆಟ್ಟ ಎಲ್ಲ ಪ್ರಪಂಚನೇ ಬ್ರಹ್ಮನ ವಸ್ತು. ಭೂಮಿ ತಾಯಿನ ಅನಿವಾರ್ಯವಾಗಿ ತುಳಿಯಬೇಕಾಗಿದೆ. ತದ್ವಾಯು, ಗಾಳಿ. ಬೆಟ್ಟ ಗುಡ್ಡದಲ್ಲಿ ತಾನೇ ವಾಯು ಸಂಚಾರ. ವಾಯುಪುತ್ರ ಹನುಮ. ಹನುಮನಲ್ಲಿ ರಾಮ ನೆಲೆ ಇರ್ತಾನೆ. ಸಂದರ್ಭ ಬಂದಾಗ ಯಾವ ರೀತಿ ಇರಬೇಕು ಎಂದರೆ ಹನುಮನ ರೀತಿ ಇರಬೇಕು. ಸೇವಕನಾಗಿ ಸೇವೆಯನ್ನು ನಿರ್ವಹಿಸಬೇಕು. ಯಾರಲ್ಲೂ ತಪ್ಪನ್ನು ಕಂಡುಹಿಡಿಯಬೇಡಿ. ಸದ್ಗುರುವೇ ನಮಃ ಎಂದು ಸದ್ಗುರುವಿಗೆ ನಮಿಸಿ ನಿಮಗೆ ಒಳ್ಳೆಯದಾಗುತ್ತದೆ. ಸದ್ಗುರುವಿನ ಆಲೋಚನೆ, ಚಿಂತನೆ, ಧ್ಯಾನ ಮಾಡಿ. ಕ್ರೋಧ, ಕಾಮನೆಗಳನ್ನು ಬಿಡಿ. ಸದ್ಗುರು ಎನ್ನುತ್ತಾರೆ, ನಿಮಗೇನು ತೊಂದರೆ ಇದ್ದರೂ ನಾನಿದ್ದೀನಿ. ಸದ್ಗುರುವಿಗೆ ನಮಸ್ಕಾರ ಮಾಡುತ್ತಾ ಶರಣಾಗಿ ಬಿಡಿ, ಅವರೇ ನಡೆಸಿಕೊಂಡು ಹೋಗ್ತಾರೆ ಅಂತ. ನಂಬಿಕೆ ಇಡಿ, ಅವರೇ ನಡೆಸಿ ಯಶಸ್ವಿಗೊಳಿಸುತ್ತಾರೆ. ಮಕ್ಕಳೇ, ಇಂದು ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಸ್ಮರಿಸುತ್ತಾ, ನೆನೆಸುತ್ತಾ, ಜೈ ಎನ್ನುತ್ತಾ ಶ್ರೀಕಾಂತರ ಆಧ್ಯಾತ್ಮ ವಿಚಾರ ಹರಿಸುವ ಕಥೆಯನ್ನು ಇಂದು ಇಲ್ಲಿಗೆ ನಿಲ್ಲಿಸೋಣ. ಸದ್ಗುರುಗಳ ಪಾದಗಳನ್ನು ನೆನೆದು ಈ ಪಾದಪುಷ್ಪವನ್ನು ಅವರ ಚರಣಗಳಿಗೆ ಅರ್ಪಿಸಿ ನವರಾತ್ರಿ ಸಂಪನ್ನಗೊಳ್ಳಲು ಇನ್ನು 1 ದಿನ ಬಾಕಿ ಇದೆ. ಇನ್ನು ಮಲಗಿ ಪ್ರಶಾಂತವಾಗಿ ನಿದ್ರೆಯನ್ನು ಮಾಡಿ. ಸರ್ವಂ ಶ್ರೀ ಸದ್ಗುರು ಶ್ರೀಕಾಂತಾರ್ಪಣಮಸ್ತು. ಜೈ ಗುರುದೇವದತ್ತ. श्रीकान्तयोगेन्द्रमहं नमामि।